ವೆಲ್ಕಮ್ ಟು ಶೈಲಾ ಡೆಲಿ ಫೆಸ್ಟಿವಲ್ಸ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಮುಲ್ಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬೇಳೆ, ಅರಿಶಿನ, ಉಪ್ಪು ಹಾಕಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಸಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೋಬೇಕು, ನಂತರ ಮುಲ್ಲಂಗಿ ಹಾಕಿ ನಾವು ಒಗ್ಗರಣೆ ಮಾಡಬೇಕು. ಬನ್ನಿ, ಅದಕ್ಕೆ ಬೇಕಾಗಿರೋ ತರಕಾರಿನ ಮತ್ತು ಏನೇನು ಪದಾರ್ಥಗಳಾಗಬೇಕು ಅಂತ ತೋರಿಸ್ತೀನಿ. ಅರಿಶಿನ ಪುಡಿ, ಬೇಳೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು, ಮತ್ತು ಈಗ ನೀರನ್ನು ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. 1-2 ವಿಸಿಲ್ ಬರೋವರೆಗೂ ಬೇಳೆನ ಬೇಯಿಸ್ಕೊತೀನಿ. ಈಗ ನೋಡಿ, ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ. ನಾನು 1 ಬೌಲ್ ಆಗೋಷ್ಟು ಬೇಳೆ ಹಾಕಿದ್ದೀನಿ. 1 ಕಪ್ ಬೌಲ್ ಆಗೋಷ್ಟು ಬೇಳೆ ಹಾಕಿದ್ದೀನಿ. ನಾನೊಂದು 4 ಮೆಂಬರ್ಸ್ ಆಗೋಷ್ಟು ಮಾಡ್ತಾಯಿದ್ದೀನಿ. ಮತ್ತು ಮುಲ್ಲಂಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ, ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಮತ್ತು ಸಾಸಿವೆ, ಮೈನ್ ಸಾಂಬಾರು ಪೌಡ್ರು, ಮತ್ತು ಇಂಗು ಅಂತಾರಲ್ಲ, ಇಂಗು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನು ಬಾಣಲೆ ಇಕ್ಕಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ನಾನು ಬೇಳೆ ಜೊತೆಯಲ್ಲಿ ಮುಲ್ಲಂಗಿನ ಬೇಯಿಸೋದಿಲ್ಲ. ಯಾಕೆ ಅಂದರೆ ಬೇಳೆ ಜೊತೆನಲ್ಲಿ ಬೇಯಿಸಿದರೆ ಅದು ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ, ಸ್ವಲ್ಪ ಮೆತ್ತಗಾಗೋಗ್ಬಿಡುತ್ತೆ. ಅದರಿಂದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಫಸ್ಟ್ ನಾನು ಬೇಳೆನ ಬೇಯಿಸ್ಕೊಂಡು ಮತ್ತೆ ಈಗ ಒಗ್ಗರಣೆದೆಲ್ಲ ಹಾಕ್ಕೊತೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ನೋಡಿ ನಾನು ಯಾವ ರೀತಿಯ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ. ಈ ಥರ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಈಗ ಮೊದಲಿಗೆ ಸಾಸಿವೆ ಹಾಕೋಣ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಬೇಳೆ ಬೆಂದಿದೆ, ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಈಗ ಸ್ವಲ್ಪ ಬೇಯಬೇಕು. ಈಗ ಮುಲ್ಲಂಗಿ ಸೇರಿಸ್ಕೊತಾ ಇದ್ದೀನಿ. ಈ ಪೊಸಿಷನ್ ಅಲ್ಲಿ ನಾವು ಬೆಲ್ಲ ಹಾಕಬೇಕು. ಈಗ ಬೆಲ್ಲ ಸೇರಿಸ್ತಾ ಇದ್ದೀನಿ. ಈ
ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ನೆನೆಸಿಕೊಂಡಿದ್ದೆ ಹುಣಸೆಹಣ್ಣು. ಇವಾಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ರಸನ ಹಿಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ನಮ್ಮ ಮುಲ್ಲಂಗಿ ಸಾಂಬಾರು ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ ನೋಡಿ.